ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ Hyundai i10. ಸೊ ಗಾಡಿ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, ನಮ್ಮ ವೀಡಿಯೋಸ್ ಸ್ವಲ್ಪ ದೊಡ್ಡದಾಗಿ ಹೋಗ್ತಾ ಇದೆ. ಸೊ ಎಲ್ಲ ಲಾಂಗಲ್ಲಿ ಹೋಗ್ತಾ ಇದೆ ವೀಡಿಯೋಸ್. ಸೊ ನೀವು ನೋಡಬೇಕು, ಯಾಕಂದರೆ ನಾವು ನಿಮ್ಗೆ ಇದರಲ್ಲಿ ಡೀಟೇಲ್ಸಾಗಿ ವೀಡಿಯೋ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಪೂರ್ತಿ ವೀಡಿಯೋ ನೋಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಗಾಡಿಯ ರಿವ್ಯೂ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವು ಗಾಡಿ ಬಗ್ಗೆ ಮಾತಾಡೋದಾದರೆ, ಸೊ ಗಾಡಿ ಫ್ರಂಟ್ ಪ್ರೊಫೈಲಲ್ಲಿ ನಿಮಗೆ ಹೆಡ್ಲ್ಯಾಂಪ್ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಸೊ ಇದು ಬಂದು ಹೆಲೋಜಿನ್ ಹೆಡ್ಲ್ಯಾಂಪ್ ಆಗಿರುತ್ತೆ. ಸೊ ಹಾಗೆ ನಿಮಗೆ ಸೈಡಲ್ಲಿ ಟರ್ನ್ ಇಂಡಿಕೇಟರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು. ಸೊ ಇವಾಗ ನಾವು ಗಾಡಿ ಫುಲ್ ಲುಕ್ ಬಗ್ಗೆ ಮಾತಾಡಿದ್ರೆ, ಸೊ ನಿಮಗೆ ಬಂಪರ್ ಮೇಲೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಗ್ರಿಲ್ ಮೇಲೆ. ಸೊ ಅದರ ಮಿಡ್ಲಲ್ಲಿ ನಿಮಗೆ Hyundai ಲೋಗೋ ಕೂಡ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಅದರ ಕೆಳಗಡೆ ನಿಮಗೆ ಬಂಪರ್ ಸಿಗ್ತಾ ಇದೆ ಗಾಡಿಗೆ. ಓಕೆ, ಸೊ ಇವಾಗ ನಾವು ಗಾಡಿ ಸೈಡ್ ಲುಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಸೈಡಿಂದ ಗಾಡಿ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಸೈಡಲ್ಲಿ ನಿಮ್ಗೆ ಇಲ್ಲಿ ಕಪ್ಪ 2 ಅಂದರೆ ಇದು ಕಪ್ಪ 1.2 ಲೀಟ್ರ್ ಇಂಜನ್ ಬರುತ್ತೆ ಇದರಲ್ಲಿ. ಓಕೆ, ಸೊ ಇದರಲ್ಲಿ ನಿಮಗೆ ORBM ಮೇಲೇ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಟೈರ್ ಬಗ್ಗೆ ಮಾತಾಡೋದಾದರೆ, ಸೊ ನಿಮಗೆ 4 ಟೈರ್ಸ್ ಕೂಡ ಸ್ಟೀಲ್ ರಿಮ್ಮಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಯಾವುದೇ ಥರದ ಅಲಾಯ್ ವೀಲ್ಸ್ ಇಲ್ಲ. ಸೊ ವೀಲ್ ಕ್ಯಾಪ್ ಜೊತೆಗೆ ಸ್ಟೀಲ್ ರಿಮ್ ಜೊತೆಗೆ ಬರುತ್ತೆ ಇದು. ಸೊ ಇದು ಎಷ್ಟು ಇಂಚಿಂದ ಅಂದರೆ 155/18/30 ಅಂದರೆ 13 ಇಂಚಿಂದು ಟೈಯರ್ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ನೋಡ್ತಾ ಇರ್ಬೋದು 13 ಇಂಚಿಂದು ಟೈಯರ್ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ಮಾತಾಡೋದಾದರೆ ಸೈಡಲ್ಲಿ, ಸೊ ನಿಮ್ಗೆ ಇಲ್ಲಿ ಡೋರ್ ಓಪನ್ ಮಾಡೋದು ಹ್ಯಾಂಡಲೆಲ್ಲ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಆದರೆ ಇಲ್ಲಿ ಬಾಡಿ ಕಲರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಓಕೆ, ಸೊ ಅದರ ನಂತರದಲ್ಲಿ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಫ್ಯೂಯಲ್ ಟ್ಯಾಂಕ್ ಓಪನ್ ಮಾಡುವಂಥ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾವು ಗಾಡಿ ಬ್ಯಾಕ್ ಸೈಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡಿಂದ ಗಾಡಿ ನೋಡ್ಲಿಕ್ಕೆ ನಿಮಗೆ ಈ ಥರ ಲುಕ್ ಕೊಡ್ತಾ ಇರುವಂಥದ್ದು. ಸೊ ಓಕೆ ಫ್ರೆಂಡ್, ಇವಾಗ ನಾವು ಗ್ಲಾಸಿನ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಡಿಫಾಗರ್ ಕೊಟ್ಟಿದ್ದಾರೆ. ಸೊ ಹಾಗೆ ಬ್ಯಾಕ್ ಸೈಡ್ ನಿಮಗೆ ರಿಯರ್ ವೈಪರ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ Hyundai ಲೋಗೋ ಸಿಗುತ್ತೆ. ಸೊ 1.2 ಇಂಜನ್ ಬ್ಯಾಚಿಂಗ್ ಸಿಗ್ತಾ ಇದೆ. ಸೊ ಅದರ ನಂತರ ಟೇಲ್ ಲ್ಯಾಂಪ್ ಎಲ್ಲ ನಿಮಗೆ ಹೆಲೋಜಿನಲ್ಲಿ ಸಿಗ್ತಾ ಇದೆ. ಸೊ ಟರ್ನ್ ಇಂಡಿಕೇಟ್ರ್, ಪಾರ್ಕ್ ಲೈಟ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ಓಕೆ, ಸೊ ಇಲ್ಲಿ ನಿಮಗೆ ಬಂಪರ್ ಮೇಲೆ ಯಾವುದೇ ಥರದ ಪಾರ್ಕಿಂಗ್ ಸೆನ್ಸರ್ಸ್ ಏನು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗೆ ಕೆಳಗಡೆ ನಿಮಗೆ ರಿಫ್ಲೆಕ್ಟರ್ ಸಿಗ್ತಾ ಇದೆ. ಸೊ i10 ಬ್ಯಾಚಿಂಗ್ ಇದೆ, ಸ್ಪೋರ್ಟ್ಸ್ ಬ್ಯಾಚಿಂಗ್ ಇದೆ. ಓಕೆ, ಸೊ ಮಿಡ್ಲಲ್ಲಿ Hyundai ಬ್ಯಾಚಿಂಗ್ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಲೈಟ್ ಸಿಗ್ತಾ ಇದೆ. ಸೊ ಇದು ಕೂಡ LED ಓಕೆ, ಸೊ ಇದಿಷ್ಟು ಇಲ್ಲಿ ಇರುವಂಥದ್ದು. ಓಕೆ, ಇವಾಗ ಈ ಸೈಡ್ ಪ್ರೊಫೈಲ್ ಕೂಡ ಹಂಗೆ ಇರುತ್ತೆ. ಸೊ ಬನ್ನಿ ನಾವು ಬೇಗ ಇಂಟೀರಿಯರ್ ನೋಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಇಂಟೀರಿಯರಲ್ಲಿ ನಿಮ್ಗೆ ಇಲ್ಲಿ ಡೋರ್ ಡುವಲ್ ಟೋನ್ ಕಲರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿಷ್ಟು ಬ್ಯಾಕ್ ಫಿನಿಷಲ್ಲಿ ಸಿಗ್ತಾ ಇದೆ. ಸೊ ಇದು ORBM ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಇದೆ. ಓಕೆ, ಸೊ ಇಲ್ಲಿಂದ ನೀವು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಾಡ್ಬೋದು. ಸೊ ಹಾಗೆ ನಿಮ್ಗೆ ಇಲ್ಲಿ 4 ವಿಂಡೋಸ್ದು ಮಿರರ್ಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲೊಂದು ನಿಮಗೆ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಸೊ ಹಾಗೆ ಇಲ್ಲಿ ಡೋರ್ ಓಪನ್ ಮಾಡೋವಂಥದ್ದು ನಿಮಗೆ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಗಾಡಿ ಒಳಗಡೆ ಹೋಗಿ ಇಂಟೀರಿಯರ್ ಬಗ್ಗೆ ಮಾತಾಡೋಣ. ಸೊ ಇಂಟೀರಿಯರಲ್ಲಿ ಮಾತಾಡೋದಾದರೆ ನಿಮಗೆ ಇಲ್ಲಿ ಎಲ್ಲ ಫ್ಯಾಬ್ರಿಕ್ ಸೀಟ್ ಸಿಗ್ತಾ ಇರುವಂಥದ್ದು. ಸೊ ಇವ್ರ ಲೆದರ್ ಕವರ್ ಏನೂ ಹಾಕ್ಸಿಲ್ಲ. ಸೊ ನಾರ್ಮಲಾಗಿ ಗಾಡಿಗೆ ಯಾವ ಥರದ್ದು ಬರುತ್ತೆ ಆ ಥರ ಇರುತ್ತೆ. ಓಕೆ, ಇಂಟೀರಿಯರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಇಂಟೀರಿಯರ್ ನೋಡ್ಲಿಕ್ಕೆ ನಿಮ್ಗೆ ಈ ಥರ ಲುಕ್ ಸಿಗ್ತಾ ಇದೆ. ಸೊ ನಾರ್ಮಲ್ ಆಗಿದೆ, ಡುವಲ್ ಟೋನ್ ಕಲರಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಮಿಡ್ಲಲ್ಲಿ ನೋಡ್ಬೋದು ಡುವಲ್ ಟೋನ್ ಕಲರ್ ಇದೆ ಸ್ವಲ್ಪ. ಸೊ ಇಲ್ಲಿ ಸ್ವಲ್ಪ ಬ್ಲ್ಯಾಕಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನಿಮಗೆ ಒಂದು AC ವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಟ್ವಿಟರ್ ಬರುತ್ತೆ. ಸೊ ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ರೌಂಡ್ ಆಗಿರುವಂಥ ಸ್ಟೇರಿಂಗ್ ವೀಲ್ ಸಿಗ್ತಾ ಇದೆ. ಸೊ ಮಿಡ್ಲಲ್ಲಿ ಹಾರ್ನ್ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಸೊ ಇದು ಟಚ್ ಸ್ಕ್ರೀನಲ್ಲಿಲ್ಲ, ಡೈರೆಕ್ಟ್ ನಾರ್ಮಲ್ ಆಗಿದೆ. ಅನಂತರದಲ್ಲಿ ಇಲ್ಲಿ ನಿಮಗೆ ಮ್ಯಾನ್ಯುಯಲ್ AC ಸಿಗ್ತಾ ಇದೆ. ಸೊ ಇದು ಬಂದು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುವಂಥ ಕಾರ್ ಇದು. ಇಲ್ಲಿ ನಿಮಗೆ ಒಂದು ಸಿಗರೇಟ್ ಚಾರ್ಜರ್ ಸಿಗ್ತಾ ಇದೆ. ಸೊ ಇಲ್ಲಿ USB ಪೋರ್ಟ್ ಮತ್ತು ಆಕ್ಸ್ ಕೇಬಲ್ ಹಾಕುವಂಥದ್ದು ಇದೆ. ಅನಂತರದಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆನಂತರ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಸೊ ಇಲ್ಲೂ ನೋಡ್ಬೋದು, ಇಲ್ಲೂ ಒಂದು ನಿಮಗೆ 12 ವೋಲ್ಟ್ ಸಿಗರೇಟ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಕೊಟ್ಟಿರೋದು. ಸೊ ಇದರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ, ಸೊ ಇದರಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ನೋಡ್ಲಿಕ್ಕೆ ಸಿಗ್ತಿರುವಂಥದ್ದು. ಸೊ ಇಲ್ಲಿ ನಿಮಗೆ RPM ಮೀಟರ್ ಸಿಗುತ್ತೆ, ಸ್ಪೀಡಮ್ ಮೀಟರ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಚಿಕ್ಕದಾಗಿರುವಂಥ MID ಡಿಸ್ಪ್ಲೇ ಸಿಗುತ್ತಾ ಇದೆ. ಸೊ ಇದು ಈ ಗಾಡಿ ಎಷ್ಟು ರನ್ ಆಗಿದೆ ಅಂತ ಕೇಳ್ತಿರಲ್ಲ. ಸೊ ಇದು ಬಂದು 50,087. ಸೊ 50,087 ಕಿಲೋಮೀಟರ್ ಗಾಡಿ ರನ್ ಆಗಿರುವಂಥದ್ದು. ಸೊ ಇದಿಷ್ಟು ಇರುತ್ತೆ. ಅನಂತರ ಇಲ್ಲಿ ನಿಮಗೆ ಡ್ರೈವರ್ ಸೈಡ್ ಕೂಡ ಮಿರರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಪ್ಯಾಸೆಂಜರ್ ಸೈಡ್ ಕೂಡ ಮಿರರ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಹೆಲೋಜಿನ್ ಲೈಟ್ ಕೂಡ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಓಕೆ, ಸೊ ಇದಿಷ್ಟು ಫ್ರಂಟ್ ಲುಕ್ಕಲ್ಲಿ ಇರುವಂಥದ್ದು. ಸೊ ಇಲ್ಲಿ ಗ್ಲಬ್ ಬಾಕ್ಸ್ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಡೀಸೆಂಟಾಗಿ ಪ್ಲೇಸ್ ಇರುವಂಥ ಗ್ಲಬ್ ಬಾಕ್ಸ್ ಸಿಗ್ತಾ ಇದೆ ನಿಮಗೆ. ಓಕೆ, ಸೊ ಇಲ್ಲಿ ಕುತ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ ಗಾಡಿ.
ಫ್ರಂಟ್ ಸೈಡಿಂದ ಕೂತ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಇವಾಗ ನಾವು ಬ್ಯಾಕ್ ಸೈಡ್ ಹೋಗಿ ಅದರ ಕಂಫರ್ಟೇಬಲ್ ಬಗ್ಗೆ ನೋಡೋಣ. ಓಕೆ, ಸೊ ಓಕೆ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಡೋರ್ ನಿಮಗೆ ನೋಡಲಿಕ್ಕೆ ಈ ಥರ ಸಿಗ್ತಾ ಇದೆ. ಸೊ ಇದು ಕೂಡ ಡುವಲ್ ಟೋನ್ ಕಲರಲ್ಲಿದೆ. ಸೊ ಇಲ್ಲಿ ನಿಮಗೆ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಥರದ ಸ್ಪೇಸ್ ಏನೂ ಸಿಗ್ತಾ ಇಲ್ಲ ನಿಮಗೆ. ಒಳಗಡೆ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಫ್ಯಾಬ್ರಿಕಲ್ಲೇ ಇದೆ. ಸೊ ಅಡ್ರೆಸ್ಟ್ ಬರುತ್ತೆ. ಅನಂತರದಲ್ಲಿ ಇಲ್ಲಿ ನಿಮಗೆ ಯಾವುದೇ ಥರದ ಆಮ್ರೆಸ್ಟ್ ಏನೂ ಸಿಗ್ತಾ ಇಲ್ಲ. ಸೊ ಸೇಫ್ಟಿಗೋಸ್ಕರ ನಿಮಗೆ ಸೀಟ್ ಬೆಲ್ಟ್ ಎಲ್ಲ ಸಿಗುತ್ತೆ. ಸೊ ಎಲ್ಲ ಸೀಟ್ಸ್ ಎಲ್ಲ ಫ್ಯಾಬ್ರಿಕಲ್ಲಿದೆ. ಓಕೆ, ಒಳಗಡೆ ಕುತ್ಕೊಳ್ಳೋಕ್ಕೂ ತುಂಬ ಸ್ಪೇಸ್ ಚೆನ್ನಾಗಿದೆ. ಲೆಗ್ ರೂಮ್ ಮತ್ತು ಹೆಡ್ ರೂಮ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಇದರ ಇಂಜನ್ ಬಗ್ಗೆ ಮತ್ತು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಈ ಗಾಡಿಯ ಬೂಟ್ ಸ್ಪೇಸ್ ನೋಡ್ತಾ ಇದ್ದೀರಾ. ಸೊ ಬೂಟ್ ಸ್ಪೇಸ್ ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ದೊಡ್ಡದಾಗಿರೋಂಥ ಬೂಟ್ ಸ್ಪೇಸ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಅನಂತರದಲ್ಲಿ ಇಲ್ಲಿ ನಿಮಗೊಂದು ಲೈಟ್ ಕೂಡ, ಹೆಲೋಜಿನ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ಪೇರ್ ವೀಲ್ ಬರುತ್ತೆ. ಇದು ಕೂಡ ಎಷ್ಟು ಇಂಚಿಂದ ಇರುತ್ತೆ ಅಂದರೆ ಓಕೆ 13 ಇಂಚಿಂದೇ ಇರುತ್ತೆ ಇದು. ಸೊ ಇಲ್ಲಿ ನಿಮಗೆ ಜಾಕ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಈ ಗಾಡಿದು. ಓಕೆ, ಸೊ ಬೂಟ್ ಸ್ಪೇಸಲ್ಲಿ ನಿಮಗೆ ಒಂದು ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಇಂಜನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಈ ಗಾಡಿಯ ಇಂಜನ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಪೆಟ್ರೋಲ್ ಇಂಜನ್ ಸಿಗ್ತಾ ಇದೆ. 1.2 ಲೀಟ್ರ್ ಪೆಟ್ರೋಲ್ ಇಂಜನ್ ಬರುತ್ತೆ. ಸೊ ಮ್ಯಾಕ್ಸ್ ಪವರ್ ಬಂದುಬಿಟ್ಟು 78.9 BHP ಎಟ್ 6000 RPM ಜೊತೆಗೆ ಬರುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು 111.8 Nm ಟಾರ್ಕ್, ಹಾಗೆ 4000 RPM ಜೊತೆಗೆ ಈ ಇಂಜನ್ ಬರುತ್ತೆ. ಸೊ ಎಲ್ಲ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ, ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಆನಂತರದಲ್ಲಿ ನಿಮ್ಗೆ ಇಲ್ಲಿ ಇನ್ಸುಲೇಷನ್ ಕೂಡ ಇಲ್ಲ ಈ ಗಾಡಿಯಲ್ಲಿ. ಸೊ ಪೆಟ್ರೋಲ್ ಇಂಜನ್ ಅಷ್ಟೇ ನಾಯ್ಸ್ ಕೊಡೋಲ್ಲ ನಿಮಗೆ, ಇನ್ಸುಲೇಷನ್ ಕೂಡ ಬರೋಲ್ಲ. ಓಕೆ, ಸೊ ಇದಿಷ್ಟು ಈ ಗಾಡಿಯ ಡೀಟೇಲ್ಸ್ ಆಗಿರುತ್ತೆ. ಸೊ ಇದು ಬಂದು 2011 ಮಾಡೆಲ್ ಗಾಡಿ ಆಗಿರುತ್ತೆ. ಸೊ ಎಷ್ಟು ರನ್ ಆಗಿದೆ ಅಂತ ನೀವೇ ನೋಡಿದ್ದೀರಾ, ಸಿಂಗಲ್ ಓನರಲ್ಲಿದೆ. ಓಕೆ, ಇದರಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದರ ಪ್ರೈಸ್ ಬಂದುಬಿಟ್ಟು 3,30,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಡ್ತಾರೆ. ಸೊ 3,30,000 ರೂಪೀಸ್ ಪ್ರೈಸ್ ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯೇಬಲ್ ಆಗುತ್ತೆ. ಸೊ ಹಾಗೆ ನಿಮಗೆಲ್ಲ ಟೈರ್ಸ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಸೊ ಮಿಡ್ ಸೆಗ್ಮೆಂಟಲ್ಲಿ ಸ್ಮಾಲ್ ವೆಹಿಕಲ್ ನೋಡೋವರಿಗೆ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.